ಲಾರ್ಡ್ ಎಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುವನಾಗಿದ್ದೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ಧ್ಯಾನಿಸುವ. ಕೀರ್ತನೆ 119 ಅದರ 101ನೇ ವಾಕ್ಯ ಈ ರೀತಿ ಹೇಳುತ್ತದೆ: ನಿನ್ನ ವಾಕ್ಯವನ್ನು ಅನುಸರಿಸಬೇಕೆಂದು ನನ್ನ ಕಾಲುಗಳನ್ನು ಯಾವ ಕೆಟ್ಟ ದಾರಿಗೂ ಹೋಗದಂತೆ ಕಾದಿದ್ದೇನೆ. ವಾಕ್ಯವನ್ನೇ ಅನುಸರಿಸಬೇಕೆಂದು ನಾವು ಅನೇಕ ಕಾರ್ಯಗಳು ನಮ್ಮ ಜೀವನದಲ್ಲಿ ಅನುಸರಿಸ್ತೇವೆ. ಈ ಲೋಕದ ಅನೇಕ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ನಾವು ಅನುಸರಿಸುವರಾಗಿದ್ದೇವೆ. ಅನೇಕ ಸಾರಿ ನಮ್ಮದೇ ಆದ ನಿಯಮಗಳನ್ನು, ನಮ್ಮದೇ ಆದ ಪಾಲನೆಗಳನ್ನು, ನಮ್ಮದೇ ಆದ ಟೈಮ್ ಟೇಬಲ್ಗಳನ್ನು ನಾವು ಅನುಸರಿಸ್ತೇವೆ. ಆದರೆ ಭಾಳ ಪ್ರಾಮುಖ್ಯವಾಗಿ ಏನಂದರೆ, ನಮ್ಮದೇ ಆದ ನಿಯಮಗಳನ್ನು ನಾವು ಪಾಲನೆ ಮಾಡಿದ್ರೂ ಸಹ ಅನೇಕ ಸಾರಿ ನಾವು ತಪ್ಪುಗಳನ್ನು, ಪಾಪಗಳನ್ನು, ದೇವರ ವಿರುದ್ಧವಾಗಿ ಜೀವಿಸ್ತೇವೆ. ಆದರೆ ಭಕ್ತನು ಹೇಳ್ತಾನೆ ಏನಂದರೆ, ನಿನ್ನ ವಾಕ್ಯವನ್ನು ಅನುಸರಿಸಬೇಕೆಂಬುದಾಗಿ ತೀರ್ಮಾನ ಮಾಡಿ, ಆ ತೀರ್ಮಾನ ಯಾವ ರೀತಿ ಅಂದರೆ, ನನ್ನ ಕಾಲು ಕೆಟ್ಟ ದಾರಿಗೆ ಹೋಗದಂತೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಅನೇಕರು ಇವತ್ತು ಕೆಟ್ಟ ದಾರಿ ನಡೆದಿದ್ದಾರೆ. ಅನೇಕರು ಪಾಪದ ದಾರಿಯನ್ನು ಹಿಡಿದಿದ್ದಾರೆ. ಅನೇಕರು ಸರಿಯಾದ ದಾರಿಯನ್ನು ಬಿಟ್ಟು ತಮ್ಮ ಜೀವನದಲ್ಲಿ ತಮ್ಮದೇ ಆಗಿರುವಂಥ ದಾರಿಗಳನ್ನು ಹಿಡಿದುಕೊಂಡು ಹೋಗಿ ಅವರೇನು ಮಾಡ್ತಾರೆ, ದೇವರಿಗೆ ವಿರೋಧವಾಗಿ ಜೀವಿಸ್ತಾರೆ, ತಂದೆ ತಾಯಿಗಳಿಗೆ ವಿರೋಧವಾಗಿ ಜೀವಿಸ್ತಾರೆ, ಕುಟುಂಬಕ್ಕೆ ವಿರೋಧವಾಗಿ ಜೀವಿಸ್ತಾರೆ. ಇವತ್ತು ದೇವರ ವಾಕ್ಯ ಹೇಳ್ತದೆ ಏನಂದರೆ, ಅವರ ಕೆಟ್ಟ ದಾರಿಯಿಂದ ಸರಿಯಾದ ದಾರಿಗೆ ಬರುವುದಕ್ಕಾಗಿ, ಅವರ ಕಾಲುಗಳು ಕೆಟ್ಟ ಮಾರ್ಗದಿಂದ ಸರಿಯಾದ ಮಾರ್ಗಕ್ಕೆ ಬರುವುದಕ್ಕಾಗಿ ಅವರಿಗೆ ಬೇಕಾದದ್ದು ಯಾವುದು ಅಂತ ಹೇಳಿದ್ರೆ, ನಾವು ಬೈಯುವಂಥದ್ದಿಲ್ಲ, ನಾವು ಶಿಕ್ಷಿಸುವಂಥದ್ದಲ್ಲ, ನಾವು ಖಂಡಿಸುವಂಥದ್ದಲ್ಲ. ಅವರಿಗೆ ಬೇಕಾಗಿರುವಂಥದ್ದು ಯೇಸು ಕ್ರಿಸ್ತನು, ಯೇಸು ಕ್ರಿಸ್ತನ ವಾಕ್ಯ ಆಗಿದೆ. ಅದಕ್ಕೋಸ್ಕರ ನಿಮ್ಮ ಯಾರೆಲ್ಲ ಕೆಟ್ಟ ದಾರಿ ನಡೆದಿದ್ದಾರೋ ಅವರೆಲ್ಲರಿಗೆ ಯೇಸು ಕ್ರಿಸ್ತನ ಬಗ್ಗೆ ಹೇಳಿ. ನೀನಿವತ್ತು ಕೆಟ್ಟ ದಾರಿ ಹಿಡಿದಿದ್ದೀಯಾದರೆ ನೀನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು. ನಿನ್ನ ಕೆಟ್ಟ ದಾರಿಯಿಂದ ನಿನ್ನನ್ನು ಸರಿಯಾದ ದಾರಿಗೆ ತರುವುದಕ್ಕಾಗಿ ಯೇಸು ಕ್ರಿಸ್ತನು ಶಕ್ತನು. ಒಂದು ವೇಳೆ ನಿನ್ನ ಮಕ್ಕಳು, ಒಂದು ವೇಳೆ ನಿನ್ನ ಕುಟುಂಬದಲ್ಲಿ ಯಾರೇ ಆದರೂ ಕೆಟ್ಟ ದಾರಿ ಹಿಡಿದರೂ ಅವರನ್ನು ಸರಿಯಾದ ದಾರಿಗೆ ತರುವುದಕ್ಕಾಗಿ ಜೀವಸ್ವರೂಪನಾದ ದೇವರು ಯೇಸು ಕ್ರಿಸ್ತನು, ಪ್ರಾಣ ಕೊಟ್ಟ ದೇವರು, ಪ್ರೀತಿಸುವ ದೇವರು, ಆತನು ನಿನಗೋಸ್ಕರ ನಿನ್ನ ಕುಟುಂಬದಲ್ಲಿರುವ ಎಲ್ಲರನ್ನ ಸರಿಯಾದ ದಾರಿಯಲ್ಲಿ ತರುವುದಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ